ಏನಿಬ್ರು ಸ್ಕೂಟಿಲಿ ಸವಾರಿ ಹೊರಟಿರೋ ಆಗಿದೆ? ಹಾಲು ಹಣ್ಣು ತರೋಣ ಅಂತ ಇಲ್ಲೇ ಕಾಂಪ್ಲೆಕ್ಸ್ ಹತ್ರ ಹೊರಟಿದ್ದೀವಿ. ಹಾ, ನಾನು ಸ್ವಲ್ಪ ಹೂ ತರಕಾರಿ ತರಬೇಕಾಗಿತ್ತು. ನೀನು ಸ್ಕೂಟರ್ ತಂದ್ಬಿಡು, ಎಲ್ಲರ ಜೊತೆಲೆ ಹೋಗೋಣ. ನಾನು ಬರ್ತೀನಿ, ಆದ್ರೆ ಸ್ಕೂಟ್ರಲ್ಲ, ನಡ್ಕೊಂಡು. ನಡ್ಕೊಂಡ? ಹೌದು. ಹಾಲು ಹಣ್ಣು ಹೂವು ತರಕಾರಿ ಎಲ್ಲ ಸ್ವಲ್ಪ ದೂರದಲ್ಲೇ ಮನೆ ಹತ್ರನೇ ಸಿಗುತ್ತೆ. ಅದಕ್ಕೋಸ್ಕರ ಕಾರು ಸ್ಕೂಟ್ರು ಎಲ್ಲ ಯಾಕೆ, ನಡ್ಕೊಂಡೇ ಹೋಗ್ಬೋದಲ್ವಾ? ನಾವು ಹೀಗೆ ಮಾಡೋದ್ರಿಂದ ವಾಹನಗಳಿಂದ ಉಂಟಾಗೋ ವಾಯು ಮಾಲಿನ್ಯನ ತಪ್ಪಿಸ್ಬೋದು, ಪರಿಸರವನ್ನ ಉಳಿಸ್ಬೋದು. ನಾವು ನಡ್ಕೊಂಡು ಹೋಗೋದ್ರಿಂದ ನಮ್ಮ ಆರೋಗ್ಯನೂ ಕಾಪಾಡ್ಕೊಳ್ಬೋದು, ಜೊತೆಗೆ ಹಣನೂ ಉಳಿಸ್ಬೋದು. ಹೌದಲ್ವಾ? ಹಾಗಾದ್ರೆ ಎಲ್ಲರೂ ನಡ್ಕೊಂಡೇ ಹೋಗೋಣ. ಮನೆಯ ಸಮೀಪದ ಸ್ಥಳಗಳಿಗೆ ಹೋಗಲು ಕಾರು ಸ್ಕೂಟರ್ ಬಳಸದೆ ನಡೆದುಕೊಂಡೇ ಹೋಗೋಣ ಅಥವಾ ಸೈಕಲ್ ಬಳಸೋಣ. ವಾಯುಮಾಲಿನ್ಯ ತಪ್ಪಿಸೋಣ, ಪರಿಸರ ಉಳಿಸೋಣ. ಹೊಲವನುಳುವ ಯೋಗಿ ನೀನು, ನಾಡಿಗೆ ಜೀವ ತುಂಬೋ ಕಾಮಧೇನು. ಹೊಲವನುಳುವ ಯೋಗಿ ನೀನು, ನಾಡಿಗೆ ಜೀವ ತುಂಬೋ ಕಾಮಧೇನು. ನೆಲದ ನೋವಾಗಿ ಕಾಲದ ಹೂವಾಗಿ ಹರಡುವವರು ನೀವಣ್ಣ, ಮಳೆಯಾಗಿ ಬೆಳೆಯಾಗಿ ಲೋಕಕ್ಕೆ ಬರುವಾಗಿ ಅನ್ನದ ಹಾಡಿನ ನಾಡ ಜೀವಗಳು ನೀವಣ್ಣ. ದನಗುರಿ ಮೇಕೆ ಕೋಳಿ ಹಂದಿ ಮೀನು ಸಹಜ ಕೃಷಿಯ ಮಾಡೋಣ. ಹೂವು ಹಣ್ಣು ಕಾಯಿ ಮೇವು ತಾಳೆ ಬೇವು ಸಮಗ್ರ ಕೃಷಿಯ ಮಾಡೋಣ. ಟ್ರ್ಯಾಕ್ಟರ್ ಟಿಲ್ಲರ್ ಕುಯ್ಲಿನ ಯಂತ್ರ ಸುಧಾರಿತ ಕೃಷಿ ಮಾಡೋಣ. ಕೃಷಿಯಲ್ಲಿ ಒಕ್ಕಣೆ ವಿಂಗಡಣೆ ಮಾಡಿ ಅಧಿಕ ಲಾಭವ ಗಳಿಸೋಣ, ಸ್ವಾವಲಂಬಿಗಳಾಗೋಣ. ಕರ್ನಾಟಕದ 30 ಜಿಲ್ಲೆಗಳಲ್ಲಿ ಒಂದಾದ ಚಿತ್ರದುರ್ಗ ಜಿಲ್ಲೆ ರಾಜಧಾನಿ ಬೆಂಗಳೂರಿನ ವಾಯುವ್ಯ ದಿಕ್ಕಿನಲ್ಲಿ ಸುಮಾರು 200 ಕಿಲೋಮೀಟರ್ ದೂರದಲ್ಲಿರುವ ಐತಿಹಾಸಿಕ ಮಹತ್ವ ಇರುವ ಜಿಲ್ಲೆಯಾಗಿದೆ. ಚಿತ್ರದುರ್ಗ, ಮೊಳಕಾಲ್ಮೂರು, ಹೊಳಲ್ಕೆರೆ, ಹಿರಿಯೂರು, ಚಳ್ಳಕೆರೆ, ಹೊಸದುರ್ಗ ತಾಲೂಕುಗಳನ್ನು ಇದು ಒಳಗೊಂಡಿದೆ. ಪಾಳೆಯಗಾರರಲ್ಲಿ ಕಸ್ತೂರಿ ರಂಗಪ್ಪ ನಾಯಕರು, ಭರಮಪ್ಪ ನಾಯಕರು ಪ್ರಮುಖವಾಗಿ ಕಂಡುಬರುವ ಹೆಸರಾದರೆ, ವೀರ ಮದಕರಿ ನಾಯಕರು, ಚಿತ್ರದುರ್ಗ ಎಂದರೆ ಮದಕರಿ ನಾಯಕರು ಎಂಬ ಸಹಜವಾಗಿ ಬರುವ ಅನ್ವರ್ಥನಾಮ. ಇವರ ಕಾಲದಲ್ಲಿ ಇದ್ದ ಕನ್ನಡದ ವೀರ ವನಿತೆಯರ ಸಾಲಿನಲ್ಲಿ ಎದ್ದು ಕಾಣುವ ಹೆಸರು ವನಕ್ಕೆ ಓಬವ್ವನದು. ಭೌಗೋಳಿಕವಾಗಿ ಚಿತ್ರದುರ್ಗ ಜಿಲ್ಲೆ ಸಮತಟ್ಟಾದ ಕಪ್ಪು ಮಣ್ಣಿನ ಭೂಮಿ ಹೊಂದಿರುವ ಜಿಲ್ಲೆಯಾಗಿದೆ. ಪ್ರಮುಖವಾಗಿ ಜೋಳ, ರಾಗಿ, ಹತ್ತಿ, ಎಣ್ಣೆಕಾಳುಗಳಾದ ನೆಲಗಡಲೆ ಮತ್ತು ಸೂರ್ಯಕಾಂತಿಯನ್ನು ಬೆಳೆಯಲಾಗುತ್ತದೆ. ಮ್ಯಾಂಗನೀಸ್ ಅದಿರು ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುತ್ತದೆ. ತಾಮ್ರ, ಕಬ್ಬಿಣ, ಅಭ್ರಕದ ಅದಿರುಗಳು ಲಭ್ಯವಿರುವ ಖನಿಜಗಳು. ವೇದಾವತಿ ಮತ್ತು ಸ್ವರ್ಣಮುಖಿ ಜಿಲ್ಲೆಯ 2 ನದಿಗಳು. ಜಿಲ್ಲೆಯ ಅಂಚಿನಲ್ಲಿ ತುಂಗಭದ್ರಾ ನದಿ ಹರಿಯುತ್ತದೆ. ಸ್ವರ್ಣಮುಖಿ ನದಿಗೆ ಹಿರಿಯೂರು ತಾಲೂಕಿನ ಕರಿಯಾಲದ ಸಮೀಪ ಅಣೆಕಟ್ಟನ್ನು ಕಟ್ಟಲಾಗಿದೆ. ಭೀಮಸಮುದ್ರ, ಧರ್ಮಾಪುರ, ಕೊಂಡಚ್ಚಿ, ಸಂಗೇನಹಳ್ಳಿ, ಅಣಜಿ, ಕೊಡಗನೂರು ಹಾಗೂ ಮುತ್ತುಗದೂರಿನಲ್ಲಿ ದೊಡ್ಡ ದೊಡ್ಡ ಕೆರೆಗಳಿವೆ. ಚಿತ್ರದುರ್ಗ ಜಿಲ್ಲೆಯ ಒಟ್ಟು 3.98 ಲಕ್ಷ ಹೆಕ್ಟೇರ್ ಕೃಷಿ ಪ್ರದೇಶದಲ್ಲಿ 22.1% ಅಂದರೆ 0.86 ಲಕ್ಷ ಹೆಕ್ಟೇರ್ ವ್ಯಾಪ್ತಿಯಲ್ಲಿ ನೀರಾವರಿ ಸೌಲಭ್ಯವನ್ನು ಹೊಂದಿದ್ದರೆ, ಉಳಿದ 77.9% ಭೂಮಿಯು ಮಳೆ ಆಧಾರಿತ ಪ್ರದೇಶವಾಗಿದೆ. ವಾರ್ಷಿಕವಾಗಿ 22.81 ಅಂಗುಲದಷ್ಟು ವಾಡಿಕೆಯ ಮಳೆ ಬೀಳುತ್ತದೆ. ಹಾಗಾಗಿ ಕಡಿಮೆ ಪ್ರಮಾಣದಲ್ಲಿ ಮಳೆಯಾಗುವ ಅರೆಶುಷ್ಕ ಪ್ರದೇಶವಾಗಿದೆ ಚಿತ್ರದುರ್ಗ ಜಿಲ್ಲೆ. ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನಲ್ಲಿ ನೇಗಿಲ ಯೋಗಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದು, ಪೀಡೆನಾಶಕಗಳ ಬಳಕೆಯಲ್ಲಿ ತೆಗೆದುಕೊಳ್ಳಬೇಕಾದ ಸುರಕ್ಷತಾ ಕ್ರಮಗಳನ್ನು ಕುರಿತು ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಏರ್ಪಡಿಸಿದೆ.
ಸಮಸ್ತ ರೈತ ಬಾಂಧವರೇ ಹಾಗೂ ಚಂದನ ವಾಹಿನಿಯ ನೆಲ್ಮೆಯ ವೀಕ್ಷಕರೇ, ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲ ಯೋಗಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಈಗ ನಾವು ನೇಗಿಲ ಯೋಗಿ ಸರಣಿ ಅಂದರೆ ಒಂದು 6ನೇ ಒಂದು ಸಂಚಿಕೆ ಕಾರ್ಯಕ್ರಮಕ್ಕೆ ನಾವು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ರಂಗೇನಹಳ್ಳಿ ಗ್ರಾಮಕ್ಕೆ ಆಗಮಿಸಿದ್ದೀವಿ. ಸೊ ಈ ಗ್ರಾಮದಲ್ಲಿ ಇವತ್ತು ನಾವು ಕೀಟನಾಶಕಗಳ ಬಳಕೆ, ಮುಂಜಾಗ್ರತಾ ಕ್ರಮಗಳು ಮತ್ತು ಅದಕ್ಕೆ ಸುರಕ್ಷತಾ ಕ್ರಮಗಳ ಬಗ್ಗೆ ನಾವು ಇಲ್ಲಿ ರೈತರೊಡನೆ ಚರ್ಚೆ ಮಾಡಲಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಆಸಕ್ತ ರೈತರು ಇಲ್ಲಿ ಆಗಮಿಸಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ರೈತ ಬಾಂಧವರೇ, ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೀಟನಾಶಕಗಳು ಅನೇಕ ಸಮಸ್ಯೆಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಪರಿಣಾಮಕಾರಿಯಾಗಿ ಪ್ರತಿಕೂಲ ಪರಿಣಾಮವನ್ನು ಬೀರ್ತವೆ. ನಮಗೆ ವಾಕರಿಕೆ ಇರ್ಬೋದು, ಅಥವಾ ಕಣ್ಣಿನ ಸಮಸ್ಯೆ ಇರ್ಬೋದು, ಅಥವಾ ನರ ದೌರ್ಬಲ್ಯ ಇರ್ಬೋದು. ಈ ರೀತಿ ಆದರೆ ಅಲ್ಪಕಾಲಿಕ ಮತ್ತು ದೀರ್ಘಕಾಲಿಕ ಎಲ್ಲದೂ ಪರಿಗಣನೆಗೆ ತಗೊಂಡಾಗ ಒಟ್ಟಾರೆ ನಮಗೆ ಕ್ಯಾನ್ಸರು ಅಥವಾ ಹೃದ್ರೋಗ ಅಥವಾ ರಕ್ತದೊತ್ತಡ ಈ ಥರದ ಒಂದು ಪರಿಣಾಮವನ್ನು ನಮ್ಮ ನಿತ್ಯ ಜೀವನದಲ್ಲಿ ಮನುಷ್ಯರ ಮೇಲೆ ಅಷ್ಟೇ ಅಲ್ಲ, ಪ್ರಾಣಿ ಪಕ್ಷಿ ಸಂಕುಲಗಳ ಮೇಲೆ ಆದರೂ ಆಗಿರ್ಬೋದು, ಅಥವಾ ಒಟ್ಟಾರೆ ಪರಿಸರದ ಮೇಲೆ ಇಂತಹ ಒಂದು ಪರಿಣಾಮಕಾರಿಯಾದಂಥ ಒಂದು ವ್ಯತಿರಿಕ್ತ ಪರಿಣಾಮಕಾರಿಯನ್ನು ಬೀರ್ತಾ ಇದೆ. ರಾಸಾಯನಿಕಗಳಾಗಿರ್ಬೋದು ಅಥವಾ ಒಟ್ಟಾರೆ ಕೃಷಿಯಲ್ಲಿ ಪೀಡೆನಾಶಕಗಳನ್ನು ಯಾವ ರೀತಿ ಸದ್ಬಳಕೆ ಮಾಡ್ಕೊಳ್ಬೇಕು, ಎಲ್ಲ ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ಇರುವಂತಹ ಎಲ್ಲ ಸವಲತ್ತುಗಳನ್ನು ಪರಿಕರಣಗಳು ಬಳಸ್ಕೊಂಡು ಕೊನೆಯ ಅಸ್ತ್ರವಾಗಿ ನಾವು ಪೀಡೆನಾಶಕಗಳನ್ನು ಬಳಸ್ಕೊಂಡಿದ್ದೇ ಆಗಿದ್ರೆ ಅದು ಒಂದು ಆರೋಗ್ಯಕರ ಕೃಷಿ ಮತ್ತು ಉತ್ತಮ ಆಹಾರವನ್ನು ನಾವು ಸೇವಿಸಬಹುದು ಅಂತ ಹೇಳ್ತಾ, ಬನ್ನಿ ರೈತ ಬಾಂಧವರೇ, ಇವತ್ತು ನಾವು ಪೀಡೆನಾಶಕಗಳ ಬಳಕೆಯಲ್ಲಿ ಮುಂಜಾಗ್ರತಾ ಮತ್ತು ಸುರಕ್ಷತಾ ಕ್ರಮಗಳು ಅನ್ನುವ ವಿಷಯವನ್ನು ಚರ್ಚೆ ಮಾಡೋಣ. ಈ ಒಂದು ನೇಗಿಲ ಯೋಗಿ ಕಾರ್ಯಕ್ರಮದಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಶ್ರೀಯುತ ಬಿ ಮಂಜುನಾಥ್ ಸಾಹೇಬರು ಆಗಮಿಸಿದ್ದಾರೆ. ದಯಮಾಡಿ ಅವರಿಗೆ ಚಪ್ಪಾಳೆಯ ಮೂಲಕ ನಾವು ಸ್ವಾಗತ ಕೋರೋಣ. ಹಾಗೆಯೇ ಈ ಇಂದಿನ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ಓಂಕಾರಪ್ಪ, ಹಿರಿಯ ವಿಜ್ಞಾನಿಗಳು, ಕೃಷಿ ವಿಜ್ಞಾನ ಕೇಂದ್ರ ಬಬ್ಬೂರ್ ಫಾರ್ಮ್, ಇವರು ಆಗಮಿಸಿದ್ದಾರೆ. ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ನಮ್ಮೊಡನೆ ಶ್ರೀಯುತ ರಜನಿಕಾಂತ್ ಅವರು, ಸಹಾಯಕ ಕೃಷಿ ನಿರ್ದೇಶಕರು, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಬಬ್ಬೂರು, ಅವರು ಸಹ ಆಗಮಿಸಿದ್ದಾರೆ. ಹಾಗೆಯೇ ಶ್ರೀಯುತ ಗಡಾರಿ ಕೃಷ್ಣಪ್ಪರವರು, ವಿಶೇಷ ವ್ಯಕ್ತಿತ್ವವುಳ್ಳವರು. ಇವರು ನಿವೃತ್ತಿ ದೈಹಿಕ ಶಿಕ್ಷಕರು ಹಾಗೂ ಸಾವಯವ ಕೃಷಿಕರು ಅಷ್ಟೇ ಅಲ್ಲ, ಪ್ರಾಚ್ಯ ಕೃಷಿ ವಸ್ತು ಸಂಗ್ರಹಾಲಯವನ್ನು ಸಹ ತೆರೆದಿದ್ದಾರೆ. ಕುವೆಂಪು ಜಾನಪದ ಕಣಜ ಅನ್ನೋದು ಹೆಸರು ಕೊಟ್ಟು ಅದಕ್ಕೆ ಪ್ರಾಚೀನ ಕೃಷಿಯಲ್ಲಿ ಬಳಸಿದಂತಹ ಎಲ್ಲ ಇಲ್ಲೇ ನಾವು ನೋಡ್ಬೋದು. ಇಲ್ಲೂ ಸಹ ಕೆಲವೊಂದು ಕೃಷಿ ಪರಿಕರಗಳನ್ನು ಇವರು ತಂದಿದ್ದಾರೆ. ಅವರಿಗೂ ಸಹ ಸ್ವಾಗತ ಕೋರ್ತೇನೆ. ತದನಂತರ ಕಂದಿಕೆರೆ ಜಗದೀಶ್ರವರು, ರಾಜ್ಯ ನಿರ್ದೇಶಕರು, ಕರ್ನಾಟಕ ರಾಜ್ಯ ಕೃಷಿ ಪತ್ತಿನ ಸಹಕಾರ ಮಹಾಮಂಡಳಿ, ಇವರು ಸಹ ಆಗಮಿಸಿದ್ದಾರೆ. ನಮ್ಮೊಡನೆ ಶ್ರೀಯುತ ಪ್ರದೀಪ್ ಕುಮಾರ್, PDO ರಂಗೇನಹಳ್ಳಿ, ಇವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಈ ಒಂದು ನೇಗಿಲೋಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಕೀಟನಾಶಕ ಅಥವಾ ಪೀಡೆನಾಶಕ ಬಳಕೆಯಲ್ಲಿ ಮುಂಜಾಗ್ರತಾ ಮತ್ತು ಸುರಕ್ಷತಾ ಕ್ರಮದ ಬಗ್ಗೆ ನಾವು ಚರ್ಚೆ ಪ್ರಾರಂಭಿಸೋಣ. ಈ ಒಂದು ಉಪನ್ಯಾಸವನ್ನು ನೀಡೋದಕ್ಕೆ ಇದರ ಬಗ್ಗೆ ಡಾಕ್ಟರ್ ಓಂಕಾರಪ್ಪನವರಿಗೆ ನಾನು ದಯಮಾಡಿ, ಓಂಕಾರಪ್ಪ ಸರ್, ನಮ್ಮ ರೈತರಿಗೆ ಪೀಡೆನಾಶಕಗಳ ಬಳಕೆ ಯಾವ ರೀತಿ ಮಾಡ್ಕೊಳ್ಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಮಾಡ್ಕೋಬೇಕು, ಯಾವ ಹಂತದಲ್ಲಿ ಮಾಡಬೇಕು, ಇದರಿಂದ ಮತ್ತೆ ಆಗುವಂಥ ಪ್ರತಿಕೂಲ ಪರಿಣಾಮಗಳೇನು ಅನ್ನೋ ಬಗ್ಗೆ ತಾವು ಚರ್ಚೆ ನಡೆಸ್ಕೊಳ್ಬೇಕಂತ ಹೇಳಿ ತಮಗೆ ಆಹ್ವಾನ ಕೊಡ್ತಾ ಇದ್ದೇನೆ. ಪೀಡನಾಶಕಗಳು ಅಂದರೆ ಕೀಟನಾಶಕಗಳು, ರೋಗನಾಶಕಗಳು, ಕಳೆನಾಶಕಗಳು, ಇಲಿಗಳನ್ನು ಹತೋಟಿ ಮಾಡ್ಲಿಕ್ಕೆ ಬಳಸೋಂಥ ನಾಶಕಗಳು ಎಲ್ಲವೂ, ನುಸಿನಾಶಕಗಳು ಎಲ್ಲವೂ ಇದರಲ್ಲಿ ಸೇರ್ತವೆ. ಪೀಡೆನಾಶಕಗಳಿಂದಲೇ ನಮ್ಮ ವಿಕಾಸ, ಪೀಡೆನಾಶಕಗಳಿಂದಲೇ ನಮ್ಮ ವಿನಾಶ. ಇದನ್ನು ರೈತ ಬಾಂಧವರು ಅರ್ಥ ಮಾಡ್ಕೋಬೇಕು. ಸಮಗ್ರ ಪೀಡೆ ನಿರ್ವಹಣೆ ಅಂದರೆ ಏನು ಹೇಳಿ, ವಿವಿಧ ರೀತಿಯ ಕ್ರಮಗಳನ್ನು ಅನುಸರಿಸೋದು. ನೀವು ಹೇಳ್ಬೋದು, ಈಗ ನಿಮಗೆಲ್ಲ ಗೊತ್ತಿದೆ, ಏನೋ ಒಂದು ಹುಳ ಬಂತು ಅಂದ ತಕ್ಷಣ ಕೀಟನಾಶಕ ಸಿಂಪಡಣೆ ಮಾಡ್ತೀರಾ. ಕೀಟನಾಶಕ ಸಿಂಪಡಣೆ ಮಾಡೋದೇ ಮದ್ದಲ್ಲ. ಕೀಟನಾಶಕಗಳನ್ನ ಸಿಂಪಡಣೆಯನ್ನು ನೀವು ಅತಿಯಾಗಿ ಮಾಡ್ತಾ ಹೋದ್ರೆ ಏನಾಗುತ್ತೆ ಅಲ್ಲಿ, ಇವತ್ತು ಏನಾಗಿದೆ, ಅನೇಕ ಕೀಟಗಳು ಇವತ್ತು ಸಾಯ್ತಾ ಇಲ್ಲ. ಸ್ವಾಮಿ, ಇದು ಕೀಟನಾಶಕನೇ ಸರಿ ಇಲ್ಲ ಅಂತೀವಿ ನೀವು ಅನೇ ಬಕ್ಕ ಬಾರಿ. ಕಾರಣ ಆ ಕೀಟನಾಶಕವನ್ನು ಕುಡಿದು ಇವತ್ತು ಯಾವುದೇ ಕೀಟನಾಶಕ ಸಾಯದಂಥ ಶಕ್ತಿಯನ್ನು ಪಡ್ಕೊಂಡಿದೆ. ಹೀಗೆ ಮುಂದುವರೆದ್ರೆ ಆ ಕೀಟನಾಶಕ ಬಲಿಯಾಗಾರ ಯಾರು? ನಾವೆಲ್ಲ ಬಲಿಯಾಗ್ತೀವಿ. ಸಮಗ್ರ ಪೀಡೆ ನಿರ್ವಹಣಾ ಕ್ರಮಗಳಲ್ಲಿ ಅನೇಕ ವಿಧಾನಗಳಿದೆ. ನಾವು ಮೊದಲು ಉಳುಮೆ ಮಾಡೋದು ಒಂದು ವಿಧಾನ, ಬೇಸಾಯ ಮಾಡ್ತೀವಲ್ಲ ಅದು ಒಂದು ವಿಧಾನ, ಬೇಸಾಯ ಪದ್ಧತಿಗಳು. ಆಮೇಲೆ ಭೌತಿಕ ಪದ್ಧತಿಗಳು, ಯಾಂತ್ರಿಕ ಪದ್ಧತಿಗಳು, ಆಮೇಲೆ ಜೈವಿಕ ಪದ್ಧತಿಗಳು,
ಜೈವಿಕ ಪದ್ಧತಿಗಳ ನಂತರ ನಾವು ಇವತ್ತು ಸಸ್ಯಜನ್ಯ ಕೀಟನಾಶಕಗಳ ಬಳಕೆ, ಇವೆಲ್ಲ ಕ್ರಮಗಳನ್ನು ಬಳಸಿದ ಮೇಲೆ ಕಟ್ಟ ಕಡೆಯದಾಗ ನಾವೇನು ಮಾಡಬೇಕು? ರಾಸಾಯನಿಕ ಕೀಟನಾಶಕಗಳನ್ನು ಬಳಸಬೇಕು. ಕೀಟನಾಶಕಗಳನ್ನು ಬಳಸೋದ್ರಲ್ಲಿ ಅನೇಕ ಹಂತಗಳಿದೆ. ಮೊದಲನೇ ಹಂತ ಏನು? ಕೀಟನಾಶಕವನ್ನು ತಗೋಬೇಕಾದ್ರೆ ಏನು ಕ್ರಮ ಕೈಗೊಳ್ಬೇಕು? ಎಕ್ಸ್ಪೈರಿ ಡೇಟ್ ಅಂತ ಇರ್ತದೆ, ಎಷ್ಟು ದಿನದವರೆಗೆ ಅದನ್ನು ನೋಡ್ಕೋಬೇಕು. ಹುಳ ಇದೆಯಾ, ರೋಗ ಇದನ್ನ ಕೃಷಿ ಅಧಿಕಾರಿಗಳು, ಕೃಷಿ ವಿಜ್ಞಾನಿಗಳ ಮೂಲಕ ತಿಳ್ಕೋಬೇಕು. ಹೌದು ಇಂಥದೇ ಕೀಟ ಇಂಥ ಕೀಟಕ್ಕಿಂತ ಔಷಧಿ ಅಂತಿದೆ, ಇದನ್ನು ನೀವು ತಿಳ್ಕೊಳ್ದಲ್ಲಿ ಔಷಧಿ ಸಿಂಪಡಣೆ ಮಾಡಿದರೆ ನಿಮಗೆ ನಷ್ಟ ಆಗುತ್ತೆ, ಉಪಯೋಗ ಆಗಲ್ಲ, ಆಮೇಲೆ ಆ ಕೀಟನೂ ಸಾಯೋದಿಲ್ಲ. ಇದನ್ನು ತಿಳ್ಕೋಬೇಕು. ಇದು ಮೊದಲನೇದಾಗಿ. ಆನಂತರ ಈ ಯಾವ ಔಷಧಿ ತಗೊಂಡ್ಮೇಲೆ, ಔಷಧಿ ತಂದ ಮೇಲೆ ನಿಮ್ಮ ಮನೇಲಿ ಹೆಂಗೆ ಸಂಗ್ರಹಣೆ ಮಾಡಬೇಕು, ಇದು ಭಾಳ ಮುಖ್ಯ. ರೈತ ಬಾಂಧವರು ಬಿಸಿಯಾಗಿರೋ ಕಡೆ ಇಟ್ಟರೆ ಔಷಧಿ ತನ್ನ ಸತ್ವವನ್ನೇ ಕಳ್ಕೊಂಬಿಡು. ನೆರಳಲ್ಲಿಡಬೇಕು, ಬಿಸಿಲು ಬೀಳದಂಥ ಜಾಗದಲ್ಲಿ ಇಡಬೇಕು. ಮಕ್ಕಳ ಕೈಗೆ ಸಿಗಬಾರ್ದು, ದೊಡ್ಡರ ಕೈಗೂ ಸಿಗಬಾರ್ದು. ಯಾಕೆ ಹೇಳಿ? ಎಷ್ಟೋ ಆತ್ಮಹತ್ಯೆಗಳು ಇದರಿಂದ ಆಗ್ತಾ ಇದ್ದಾವೆ. ಸಿಂಪಡಣೆ ಮಾಡೋಕ್ಕೆ ಹೋಗ್ಬೇಕಾದ್ರೆ ಅದರಲ್ಲಿರ್ತಕ್ಕಂಥ ಚೀಟಿಲಿರೋದನ್ನ ಓದ್ಕೋಬೇಕು. ಹೌದು ಇದನ್ನು ಯಾವ ರೀತಿ ಬಳಸಬೇಕು ಅಂತ ಎಲ್ಲ ಕೊಟ್ಟಿರ್ತಾರೆ, ಗೊತ್ತಾಯ್ತಲ್ಲ. ಇಂಥ ಬೆಳೆಗೆ ಆಮೇಲೆ ಇಷ್ಟೇ ಪ್ರಮಾಣದಲ್ಲಿ ನೀವು ತಿಳ್ಕೋಬೇಕು, ಗೊತ್ತಾಯ್ತಲ್ಲ. 1 ಮಿಲಿಯನ್ನು ಔಷಧಿ ಹಾಕಿ ಬೆಳೆಸೋದ್ರಿಂದ 1 ಮಿಲಿ ಹಾಕಬೇಕು. ಈಗ ನಾವು ಹೇಳೋದಷ್ಟೇ, 1 ಮಿಲಿಯನ್ನು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಿ ಅಂತೀರಿ. ನೀವೇನು ಮಾಡ್ತೀರಾ? ಸ್ಟ್ರಾಂಗಾಗಿ ಹೊಡಿಬೇಕು ಅಂತೇಳಿ 4-5 ಮಿಲಿ ಹಾಕ್ಬಿಡ್ತೀರ. ಅದೇ ನೀವು ಮಾಡೋ ತಪ್ಪು, ಸಾಯಲ್ಲ ಅವು. ಆಮೇಲೆ ಹೊಲಕ್ಕೆ ಸಿಂಪಡಣೆ ಮಾಡಬೇಕಾದ್ರು ಅಷ್ಟೇ, ಎಲ್ಲ 1-2 ಹುಳ ಇದ್ದ ತಕ್ಷಣ ಸಿಂಪಡಣೆ ಮಾಡಬಾರ್ದು. ಹುಳುಗಳ ಸಂಖ್ಯೆ ಜಾಸ್ತಿ ಇದ್ದಾಗ ನೋಡಿ ಸಿಂಪಡಣೆ ಮಾಡಿ. ಆವಾಗ ನಿಮಗೂ ಪರಿಣಾಮಕಾರಿಯಾಗಿ ನಾವು ಕೀಟನಾಶಕವನ್ನು ಬಳಸ್ಬೋದು. ಕೀಟನಾಶಕ ರೋಗನಾಶಕವನ್ನು ಸಿಂಪಡಣೆ ಮಾಡಬೇಕಾದ್ರೆ ನಾವು ಮೈಗವಚ ಅಂತಾರೆ, ಗೊತ್ತಾಯ್ತಲ್ಲ. ಮೈಗವಚ ಅಂದರೆ ಪೂರ್ತಿ ದೇಹವನ್ನು ಕವರ್ ಮಾಡಿರಬೇಕು ಅನ್ನೋದಕ್ಕೆ ನಾವು ಅದನ್ನು ಮಾದರಿಯಾಗಿ ತೋರಿಸ್ತಾ ಇದ್ದೀವಿ. ಈ ಥರ ಒಂದು ಕೋಟ್ ಹಾಕಬೇಕು, ಶೂ ಹಾಕಬೇಕು, ರಬ್ಬರ್ ಬೋಟು, ಕೈಗೆ ಗ್ಲೌಸ್ ಹಾಕಬೇಕು, ಆಮೇಲೆ ಮುಖಕ್ಕೂ ಕವರ್ ಇರಬೇಕು. ಇದಿಲ್ಲ ಅಂದರೆ ಏನು ಮಾಡಬೇಕು? ಟವಲ್ಲಾರ ಕ್ಲೀನಾಗಿ ಸುತ್ಕೋಬೇಕು. ಆ ನಂತರ ಕಣ್ಣಿಗೆ ಕನ್ನಡಕ್ಕೆ ಹಾಕಬೇಕು. ನಿರ್ಲಕ್ಷ್ಯ ಮಾಡಬೇಡಿ. ಯಾಕೇಳಿ? ಔಷಧಿ ಉಳುವ ಮೇಲೆ ಏನು ಕೆಟ್ಟ ಪರಿಣಾಮ ಬೀಳುತ್ತೋ ನಿಮ್ಮ ಮೇಲೂ ಅಷ್ಟೇ ಬೀಳುತ್ತೆ. ಬೇರಿದೆಪ್ಪ ಇದ್ರ ತುಂಬ ನೀರು ತುಂಬಿ ಔಷಧಿ ಹಾಕಬಾರ್ದು. ಬೇರೆಯಾದ ಬಕೆಟ್ಗಳನ್ನು, ಪ್ಲಾಸ್ಟಿಕ್ ಬಕೆಟ್ ಬಿಟ್ಕೊಂಡು ಬಳಸಿದ್ದು ಭಾಳ ಒಳ್ಳೆಯದು. ಅದರಲ್ಲಿ ನೀವು ಮಿಶ್ರಣ ಮಾಡಿಬಿಟ್ಟು ಇದಕ್ಕೆ ಹಾಕೊಂಡು ಸಿಂಪಡಣೆ ಮಾಡಿದರೆ ಔಷಧಿ ಚೆನ್ನಾಗಿ ಬೆರೆಯುತ್ತೆ. ಆ ನಂತರ ಸಿಂಪಡಣೆ ಮಾಡ್ಬೇಕಾದ್ರೆ ನೋಡಿ, ಈ ಕಡೆಯಿಂದ ಗಾಳಿ ಬೀಸ್ತಾ ಇರುತ್ತೆ. ಈ ಥರ ಸಿಂಪಡಣೆ ಮಾಡಿದಂದ್ರೆ ನೀವೇ ಸ್ನಾನ ಮಾಡಿಬಿಡ್ತೀರಾ, ಉಳಕ್ಕಿಂತ ಮುಂಚೆ ನೀವೇ ಬಲಿಯಾಗ್ಬಿಡ್ತೀರಾ. ಹುಷಾರು. ಯಾವುದೇ ಕಾರಣಕ್ಕೂ ಕೂಡ ಗಾಳಿ ವಿರುದ್ಧ ನೀವು ಮಾಡಿದ್ರೆ ಮೈ ಮೇಲೆ ಆ ಔಷಧಿ ಬಿತ್ತು ಅಂದರೆ ಮುಂದೆ ನೀವು ಹೇಳ್ಬೋದು ಏನಾಗಲ್ಲ ಬಿಡಿಸ ಅಂತ. ತಪ್ಪು. ಆನಂತರ ಇನ್ನು ಕೆಲವರು ಎಡಗೈಲಿ ಬಿಡಿಸಿ ಎತ್ತುತ್ತಾರೆ, ಬಲಗೈಲಿ ಔಷಧಿ ಹೊಡಿತಾರೆ. ಇದು ಇನ್ನೂ ತಪ್ಪು. ಆಮೇಲೆ ಎಡಗೈಲಿ ತಾರ ಎಲೆಡಿಕೆ ಅಂತ ಅಗಿತಾ ಇರ್ತಾನೆ, ಇಲ್ಲ ಪಾನ್ ಪರಾಗ್ ತಿಂತಾ ಇರ್ತಾನೆ, ಈ ಕಡೆ ಹಿಡಿತಾ ಇರ್ತಾನೆ. ಇಂಥವೆಲ್ಲ ಮಾಡಬಾರ್ದು. ಯಾಕೆ ಹೇಳಿ? ಅದು ವಿಷ. ಆ ಸ್ಪ್ರೇಯರನ್ನು ಹೆಂಗೆ ಇಡಬೇಕು, ತೊಳಿಬೇಕು, ಅದು ಭಾಳ ಮುಖ್ಯ. ಆಮೇಲೆ ಎಲ್ಲಿ ತೊಳಿಬೇಕಪ್ಪ ಅಂದರೆ ಇದಕ್ಕೆ ಸಪ್ರೇಟ್ ಬಕೆಟಲ್ಲಿ ಇಟ್ಟು ಒಂದು ಕಡೆ ಹೊಲದ ಮೂಲೆಯಲ್ಲಿ ಎಲ್ಲರೂ ಒಂದು ಕಡೆ ತೊಳಿಬೇಕು. ಇನ್ನು ಕೆಲವರು ಏನು ಮಾಡಿಬಿಡ್ತಾರೆ ಗೊತ್ತಾ? ಕೆರೆ ಒಳಗೆ ಭಾಳ ಸುಲಭ ರೆಡಿಮೇಡ್ ಕೆರೆ ಒಳಗೆ ನೀರು ಹಿಂಗೆ ಎತ್ಕೊಂಡ್ಬಂದ್ಬಿಟ್ಟು ಅವೆಲ್ಲ ಮಾಡಬಾರ್ದು. ಕೆರೆಯಲ್ಲಿದೆ ಜಾನುವಾರುಗಳು ಸಾಯ್ತವೆ. ಇದೆಲ್ಲ ಆದಮೇಲೆ ಔಷಧಿ ಡಬ್ಬ ಇರುತ್ತಲ್ಲ, ಅದನ್ನು ನೀವೇ ಮಾಡಬೇಕು, ಮಣ್ಣಲ್ಲಿ ಊತ ಹಾಕ್ಬೇಕು. ಯಾರಿಗೂ ಸಿಗದಂಗೆ ನಾವು ಔಷಧಿ ಸಿಂಪಡಣೆ ಮಾಡ್ಬೇಕಾದ್ರೆ ಇವೆಲ್ಲ ಪ್ರತಿಯೊಂದು ಕ್ರಮಗಳನ್ನು ಜಾಗರೂಕತೆಯಿಂದ ತಿಳ್ಕೋಬೇಕು. ಡಾಕ್ಟರ್ ಬಿ ಮಂಜುನಾಥ್ ಸಾಹೇಬರು ಸಹ ನಮ್ಮೊಡನಿದ್ದಾರೆ. ಸರ್, ಕೃಷಿ ಇಲಾಖೆ ವತಿಯಿಂದ ರೈತರಿಗೆ ದೊರೆಯುವಂತಹ ಸವಲತ್ತುಗಳು ಮತ್ತು ಪೀಡನಾಶಕಗಳ ಬಗ್ಗೆ ಒಳಗೊಂಡಂತೆ, ಹಾಗೆ ಈ ಭಾಗದಲ್ಲಿ ಮಳೆ ಮತ್ತು ಬೆಳೆ ಪರಿಸ್ಥಿತಿ ಹೇಗಿದೆ ಸಂಕ್ಷಿಪ್ತವಾಗಿ ಇತ್ತು ಮಾಹಿತಿ ನೀಡಬೇಕು ಸರ್. ಕೃಷಿ ಇಲಾಖೆಯಿಂದ ಏನು ಸಾಕಷ್ಟು ಹವಾಮಾನಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಸಹ ಕೊಡ್ತಾ ಇರ್ತಕ್ಕಂಥದ್ದಿದೆ. ಅದನ್ನು ಆ ಮಾಹಿತಿಯನ್ನು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹವಾಮಾನದ ಮಾಹಿತಿಯನ್ನು ಪಡ್ಕೊಂಡು ನಾವು ಭೂಮಿ ಸಿದ್ಧತೆ ಮಾಡ್ತಕ್ಕಂಥದ್ದನ್ನು ಸಕಾಲದಲ್ಲಿ ಮಾಡ್ತಕ್ಕಂಥದ್ದು ಮಾಡ್ಬೋದು. ಆ ಭೂಮಿ ಸಿದ್ಧತೆ ಮಾಡ್ತಕ್ಕಂಥದ್ದಕ್ಕೂ ಸಹ ಯಂತ್ರೋಪಕರಣಗಳನ್ನು ಕೃಷಿ ಇಲಾಖೆಯಿಂದ ಸಹಾಯಧನದಲ್ಲಿಯೂ ಸಹ ಕೊಡ್ತಾ ಇರ್ತಕ್ಕಂಥದ್ದಿದೆ. ಅದರ ಜೊತೆಗೆ ಬಿತ್ತನೆ ಬೀಜಗಳನ್ನು ಸಹ ಸಹಾಯಧನದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದಿದೆ. ಈ ಪ್ರಕೃತಿಯಿಂದನೇ ಅದನ್ನು ಹತೋಟಿ ಮಾಡ್ತಕ್ಕಂಥ ಜೀವಾಣುಗಳನ್ನು ಜೈವಿಕ ಪೀಡನಾಶಕಗಳು ಅಂತ ಹೇಳ್ತೇವೆ. ಆ ಜೈವಿಕ ಪೀಡನಾಶಕಗಳನ್ನು ನಾವು ಬಳಕೆ ಮಾಡೋದ್ರಿಂದ ನಮ್ಮ ವಾತಾವರಣದಲ್ಲಿ ನಾವು ವಿಷವನ್ನು ಹರಡ್ತಕ್ಕಂಥ ಪ್ರಮಾಣವೂ ಸಹ ಕಡಿಮೆ ಆಗುತ್ತೆ. ಹಾಗೆ ನಾವು ಬಳಕೆ ಮಾಡ್ತಕ್ಕಂಥ ಆಹಾರದಲ್ಲಿಯೂ ಸಹ ವಿಷದ ಪ್ರಮಾಣ ಕಡಿಮೆ ಆಗುತ್ತೆ. ಇಂಥವನ್ನು ಸಹ ನಾವು ಕೃಷಿ ಇಲಾಖೆಯಿಂದನೂ ಸಹ ಕೊಡ್ತೇವೆ. ಆಮೇಲೆ ಸಿಂಪರಣೆ ಮಾಡೋದಕ್ಕೂ ಸಹ ಸ್ಪ್ರೇಯರ್ಸ್ ಅಂತಕ್ಕಂಥದ್ದು ಸಿಂಪರಣಾ ಯಂತ್ರಗಳನ್ನು ಸಹ ನಾವು ಕೊಡ್ತೇವೆ. ಟ್ರ್ಯಾಕ್ಟರ್ ಚಾಲಿತ ಯಂತ್ರೋಪಕರಣಗಳನ್ನು ಸಹ ಕೊಡ್ತೇವೆ. ಈ ರೀತಿ ಕಟಾವು ಮಾಡ್ತಕ್ಕಂಥದ್ದಕ್ಕೆ ಒಕ್ಕಣೆ ಯಂತ್ರಗಳನ್ನು ಸಹ ಕೊಡ್ತೇವೆ. ಇವುಗಳನ್ನು ಸಹ ಅದರ ಒಟ್ಟಿಗೆ ನಾವು ಮಿತ ಬಳಕೆಗಾಗಿ, ನೀರಿನ ಮಿತ ಬಳಕೆಗಾಗಿ ಸ್ಪ್ರಿಂಕ್ಲರ್ ಸೆಟ್ಗಳನ್ನು ನಾವು ಕೃಷಿ ಇಲಾಖೆಯಿಂದ ಕೊಡ್ತೇವೆ. ತೋಟಗಾರಿಕೆ ಇಲಾಖೆಯಿಂದ ಡ್ರಿಪ್ ಇರಿಗೇಷನ್ ಸಹ ಕೊಡ್ತಾರೆ. ರೈತ ಬಂದವರೇ, ನಮ್ಮೊಡನೆ ಶ್ರೀಯುತ
ಕಂದಿಕೆರೆ ಜಗದೀಶ್ರವರು ರಾಜ್ಯ ನಿರ್ದೇಶಕರು, ರಾಜ್ಯ ಕೃಷಿ ಪತ್ತಿನ ಸಹಕಾರ ಮಂಡಳಿ ನಿರ್ದೇಶಕರು. ಇವರು ರೈತರ ಕುರಿತು ಒಂದೆರಡು ಮಾತಾಡಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ ಸರ್. ಈಗ ಮಾನ್ಯ ಓಂಕಾರಪ್ಪರು ಪ್ರಾರಂಭದಲ್ಲಿ ಹೇಳಿದಂತೆ ನಾವು ಕೀಟನಾಶಕಗಳನ್ನು ಹೆಚ್ಚು ಉಪಯೋಗಿಸೋದ್ರಿಂದ ನಾವೇ ನಾಶ ಹೊಂದ್ತೀವಿ ಅಂತ. ಅದರ ಬದಲಾಗಿ ಹಸು ಅಥವಾ ದನಗಳನ್ನು ಹೆಚ್ಚು ರೀತಿಯಲ್ಲಿ ನಾವು ಬಳಕೆ ಮಾಡೋದ್ರಿಂದ ಆ ಗಂಜಲು ಅಥವಾ ಸಗಣಿಯನ್ನು ನಮ್ಮ ಜಮೀನಿಗೆ ಬಳಸೋದ್ರ ಮುಖಾಂತರ ನಮ್ಮ ಬೆಳೆ ಹತೋಟಿ ತರಬೇಕು ಅನ್ನೋ ಅಂಥದ್ದು. ಇವತ್ತು ಹಸುಗಳನ್ನು ಸಾಕಾಣಿಕೆಗೆ ನಾವು ಬ್ಯಾಂಕಲ್ಲಿ ಮಾತ್ರ ಲೋನ್ ತರ್ತಾ ಇರೋ ಅಂಥದ್ದು, ಅಥವಾ ಧರ್ಮಸ್ಥಳ ಸಂಘದಲ್ಲಿ ಸಾಲ ತಗೊಳ್ಳೋ ಅಂಥದ್ದು, ಅಥವಾ ಇದ್ರ KMF ಇದರಿಂದ ಮಾತ್ರ ಸಾಲ ತಗೊಳ್ಳೋ ಅಂಥ ವ್ಯವಸ್ಥೆ ಇತ್ತು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೃಷಿ ಇಲಾಖೆನಲ್ಲೂ ಕೂಡ ರೈತರ ಆ ದನ ಕರುಗಳನ್ನು ಸಾಕಾಣಿಕೆ ಮಾಡಲಿಕ್ಕೆ ಈಗ ಹಸುಗಳನ್ನು ಕೊಡ್ತಕ್ಕಂಥ ಯೋಜನೆಯನ್ನು ಕೂಡ ಸರ್ಕಾರ ಈಗ ಜಾರಿಗೆ ತಂದಿದೆ. ನೇರವಾಗಿ ನಮ್ಮ ಕೃಷಿ ಇಲಾಖೆಯಿಂದಲೂ ಕೂಡ ಕೊಡ್ತಕ್ಕಂಥದ್ದು ಬಂದಿದೆ. ಹಾಗೆಯೇ ನಮ್ಮೊಡನೆ ಒಬ್ಬ ವಿಶೇಷ ವ್ಯಕ್ತಿತ್ವ ಉಳ್ಳ ಶ್ರೀಯುತ ಗಡಾರಿ ಕೃಷ್ಣಪ್ಪರವರು, ಅವರು ನಮ್ಮ ರೈತರ ಬಾಂಧವರ ಪರವಾಗಿ ಒಂದೆರಡು ಮಾಹಿತಿಗಳನ್ನು ಅಥವಾ ಒಂದೆರಡು ನುಡಿಗಳನ್ನು ಹಂಚ್ಕೋಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ ಸರ್. ಕೃಷಿ ಇಲಾಖೆಯಲ್ಲಿ ಒಳ್ಳೊಳ್ಳೆ ತರಬೇತಿ ಕೊಡ್ತಾ ಇದ್ದಾರೆ. ಎಲ್ಲ ರೈತ ಬಾಂಧವರು ಆ ತರಬೇತಿಯನ್ನು ಸದುಪಯೋಗಪಡಿಸ್ಕೋಬೇಕು. ನಾನು ಜೇನು ಸಾಕಿದ್ದೀನಿ, ಮೀನು ಸಾಕಿದ್ದೀನಿ, ಹಾಗೆ ನಾನು ಎರೆಹುಳು ಗೊಬ್ಬರ ತಯಾರು ಮಾಡ್ತಾಯಿದ್ದೀನಿ. ನಾನು 1 ಎಕರೆಯಲ್ಲಿ ಅಡಿಕೆ ಗಿಡ ಇಟ್ಟಿದ್ದೀನಿ. 2 ವರ್ಷ ಆಯ್ತು ಇಟ್ಟು ಇದುವರೆಗೂ ಬೇಸಾಯನೇ ಮಾಡಿಲ್ಲ. ಇನ್ನು 2 ವರ್ಷಕ್ಕೆ ಎಲ್ಲನ ಕೈ ಇಕ್ಕರೆ ಅಲ್ಲೇ ಗೊಬ್ಬರ ಸಿಗುತ್ತೆ. ಸಾವಯವ ಕೃಷಿ ಗೊಬ್ಬರ. ನಾವು ಯಾವ ಕೀಟನಾಶಕ ಹೊಡೆಯೋದು ಬೇಡ, ಯಾತು ಹೊಡೆಯೋದು ಬೇಡ. ನಮ್ಮಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗ್ತಕ್ಕಂತಹ ಹುಳುಗಳೆಲ್ಲ ಬಂದು ಸೇರಿಕೊಳ್ತವೆ. ಆಮೇಲೆ ಆ ಹುಳು ತಿನ್ನಲಿಕ್ಕೆ ಪಕ್ಷಿಗಳು ಬಂದು ಇಕ್ಕೆ ಆಗ್ತವೆ. ಆ ಇಕ್ಕೆ ಎಷ್ಟು ಅತ್ಯಮೂಲ್ಯವಾದ ಇಕ್ಕೆ ಅಂದರೆ ಅದು ಎಲ್ಲ ಒಳ್ಳೆಯ ಗೊಬ್ಬರವಾಗಿ ನಮ್ಮ ಗಿಡಗಳಿಗೆ ಫಲವತ್ತಾದ ಗೊಬ್ಬರವಾಗಿ ಸಿಗ್ತದೆ. ಇಂಥ ಒಂದು ಸವಲತ್ತನ್ನು ನಾವು ಪಡ್ಕೋಬೇಕು ಅಂತೇಳಿ ನಾನಿವತ್ತು ಖಂಡಿತ ನಿಮ್ಮೆಲ್ರಿಗೂ ಇದನ್ನು ವಿನಯದಿಂದ ಕೇಳ್ಕೊಳ್ತಾ ಇದ್ದೀನಿ. ನೋಡಿ ಮೊನ್ನೆ ಇದು ತೆಂಗಿನ ಮರ ಹತ್ತು ಮಿಷಿನ್ ಕೊಟ್ಟರು, ಟ್ರೈನಿಂಗ್ ಕೊಟ್ಟು 3 ದಿನ ತರಬೇತಿ ಕೊಟ್ಟು, ಈ ಥರ ಸ್ಪೇರ್ ಕೊಟ್ಟರು. ಇಲಾಖೆಯಲ್ಲಿ ಸಿಗ್ತಕ್ಕಂಥ ಸವಲತ್ತುಗಳನ್ನು ಜೇನು ಕೃಷಿ ತರಬೇತಿ 3 ದಿನ ಇರುತ್ತೆ. 3 ದಿನ ತರಬೇತಿಗೆ ಹೋದ್ರೆ 5 ಪೆಟ್ಟಿಗೆ ಫ್ರೀ ಕೊಟ್ಟರು. ಇವತ್ತು ನಾವೆಲ್ಲ ಅವನ್ನ ತಮ್ಮಂದು ಮನೆಯಲ್ಲೆಲ್ಲ ಜೇನುತುಪ್ಪ ಎಲ್ರಿಗೂ ಬೇಕಾದರೆ ತೊಗೊಂಡು ಹೋಗ್ತಾ ಇರ್ತಾರೆ, ಕೊಡ್ತಾ ಇರ್ತೀವಿ. ಈಗ ನೋಡಿರಿ, ಅಲ್ಲೆಲ್ಲ ಹೊರಗಡೆ ಹೋದ್ರೆ 1000 ರೂಪಾಯಿ ಕೊಟ್ಟು ಜೇನುತುಪ್ಪ ತೊಗೊಳ್ತೀರಿ. ನಮ್ಮ ಕಡೆ 800 ರೂಪಾಯಿ ಜೇನುತುಪ್ಪ ಸಿಗುತ್ತೆ. ಇದು ಜಾನಪದ ಪರಿಕರಗಳು. ಒಂದು ವಸ್ತು ಸಂಗ್ರಹಾಲಯ ಮಾಡಿದ್ದೀನಿ. ಸುಮಾರು 200 ದೇಶದ ಕಾಯಿನ್ಸ್ ಇದೆ, 172 ದೇಶದ ನೋಟ್ ಇದೆ, ರಾಜರ ಕಾಲದ ನಾಣ್ಯ ಇದೆ, ಬ್ರಿಟಿಷರ ಕಾಲದ ನಾಣ್ಯ ಇದೆ, ನಮ್ಮ ದೇಶೀಯ ನಾಣ್ಯಗಳು 1 ಪೈಸೆಯಿಂದ 20 ರೂಪಾಯಿ ಕಾಯಿನ್ಸ್ವರೆಗೂ ಸಂಗ್ರಹ ಇದೆ. ಹಾಗೆ ಜಾನಪದ ಥಿಂಗ್ಸ್ಗಳು ಈ ಹುಡುಕಿಗಳು ಸಿಗಲ್ಲ. ಎಲ್ಲೆಲ್ಲಿ ಸಿಗುತ್ತೋ ಎಲ್ಲೆಲ್ಲಿ ಕೊಡ್ತೀವಿ ಅಂತಾರೆ ಅಲ್ಲಿಗೆಲ್ಲ ಹೋಗಿ ತಂದಿದ್ದೀನಿ. ಗುಜರಿ ಅಂಗಡಿನಲ್ಲಿ ತಂದಿದ್ದೀನಿ. ನನ್ನ ಶ್ರಮ ಅಲ್ಲಿ ಅಮೂಲ್ಯವಾಗಿದೆ. ರೈತ ಬಂದವರೇ, ಹಾಗೆಯೇ ನಮ್ಮ ಒಂದು ಹಿರಿಯೂರು ತಾಲೂಕಿನಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಇದೆ, ಬಬ್ಬೂರ್ ಫಾರ್ಮ್. ಸೊ ಇಲ್ಲಿಂದ ಶ್ರೀಯುತ ರಜನಿಕಾಂತ್ ರವರು ಸಹಾಯಕ ಕೃಷಿ ನಿರ್ದೇಶಕರು, ಅವರು ಸಹ ಈ ಒಂದು ನೇಗಿಲುಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರು ರೈತ ಬಾಂಧವರ ಪರವಾಗಿ ಯಾವೆಲ್ಲ ತರಬೇತಿ ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದಾರೆ, ಎಂತಹ ಒಂದು ಉಪಯೋಗಗಳನ್ನು ತಾವು ಪಡೆದುಕೊಳ್ಬೋದು ಅಂತೇಳಿ ರೈತ ಬಾಂಧವರಿಗೆ ಸ್ವಲ್ಪ ಮಾಹಿತಿ ನೀಡಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ. ಕೀಟನಾಶಕವನ್ನು ಬಳಸದೆ ನಾವು ಯಾವ ರೀತಿ ಸಾವಯವ ಕೃಷಿಯನ್ನು ಅಳವಡಿಸ್ಕೋಬಹುದು ಅಂದರೆ, ಸಾವಯವ ಕೃಷಿಗೆ ಪೂರಕವಾಗಿ ಈಗ ರೈತ ಬಾಂಧವರು ಸ್ವಾವಲಂಬಿ ಆಗಲು ಎರೆಗೊಬ್ಬರ ತಯಾರಿ ಮಾಡೋದು, ಕಾಂಪೋಸ್ಟ್ ತಯಾರಿ ಮಾಡೋದು, ಮತ್ತೆ ಜೀವಾಮೃತವನ್ನು ಉಪಯೋಗಿಸೋದಾಗ್ಲಿ, ಮತ್ತೆ ಹಲವು ಜೈವಿಕ ಪೀಡನಾಶಗಳನ್ನು ಉಪಯೋಗಿಸೋದಾಗ್ಲಿ, ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸೋದಾಗ್ಲಿ, ಇದನ್ನೆಲ್ಲ ತಾವು ತಮ್ಮ ಒಂದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅನುಸರಿಸಿಕೊಂಡ್ರೆ ನಿಜವಾಗ್ಲೂ ಒಂದು ಕೃಷಿಯ ವೆಚ್ಚವನ್ನು ಸಹಿತ ತಾವು ಕಡಿಮೆ ಮಾಡ್ಕೋಬಹುದು. ಈ ನಿಟ್ಟಿನಲ್ಲಿ ನಾವು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಿಂದ ರೈತ ಬಾಂಧವರಿಗೆ ಸಾಂಸ್ಥಿಕ ತರಬೇತಿಯನ್ನ ಆಯೋಜನೆ ಮಾಡ್ತಾ ಇದ್ದೇವೆ. ಅದಲ್ಲದೆ ಎಷ್ಟೋ ರೈತ ಬಾಂಧವರು ಸಾಂಸ್ಥಿಕ ತರಬೇತಿಗೆ ಬರೋದಿಕ್ಕೆ ಆಗೋದಿಲ್ಲ ಅನ್ನೋ ಉದ್ದೇಶಕ್ಕೆ ಅವರಿಗೆ ತಾವು ಇದ್ದಲ್ಲಿಯೇ ಗೂಗಲ್ ಮೀಟ್ ಮೂಲಕ ಅಂತರ್ಜಾಲ ಅಂದ್ರೆ ಆನ್ಲೈನ್ ತರಬೇತಿಯನ್ನು ಸಹಿತ ನಾವು ಕೃಷಿ ಮತ್ತು ವಿವಿಧ ಕೃಷಿಯ ಇತರೆ ವಿಷಯಗಳ ಕುರಿತು ತರಬೇತಿಯನ್ನ ರೈತ ಬಾಂಧವರಿಗೆ ಗೂಗಲ್ ಮೀಟ್ ಮೂಲಕ ಸಹಿತ ನಾವು ನೀಡುತ್ತಾ ಬಂದಿದ್ದೇವೆ. ಆದರೂ ಸಹಿತ ವ್ಯಾಪಕವಾಗಿ ರೈತ ಬಾಂಧವರಿಗೆ ಇನ್ನೂ ತಾಂತ್ರಿಕತೆಯಿಂದ ಗೂಗಲ್ ಮೀಟ್ ಅಲ್ಲೂ ಸಹಿತ ಅವರಿಗೆ ತಾಂತ್ರಿಕ ಮಾಹಿತಿ ಲಭ್ಯವಾಗಲಿಲ್ಲ ಅಂದ್ರೆ ಹಲವು ನಾವು ಗೂಗಲ್ ಮೀಟ್ ಮೂಲಕ ತರಬೇತಿಯನ್ನ ಏನ್ ನೀಡಿದೀವಿ ಅದನ್ನ ಹಾಗೂ ಸಾಂಸ್ಥಿಕವಾಗಿ ತರಬೇತಿಯನ್ನ ಮಾಡಿರುವುದನ್ನ ರೆಕಾರ್ಡ್ ಮಾಡಿಬಿಟ್ಟು DATC ಬಬ್ಬೂರ್ ಅಂತ ಹಲವು ತಾಂತ್ರಿಕ ಮಾಹಿತಿ ದೊರೆಯಲಿ ಅನ್ನೋ ಉದ್ದೇಶಕ್ಕೆ ಆ ಯೂಟ್ಯೂಬ್ ಚಾನಲ್ ಅಲ್ಲೂ ಸಹಿತ ಅಪ್ಲೋಡ್ ಮಾಡಿ ಎಲ್ಲ ರೈತ ಬಾಂಧವರು ಅದನ್ನ ಸದುಪಯೋಗಪಡಿಸಿಕೊಳ್ಳಕ್ಕೆ
ಈ ನಿಟ್ಟಿನಲ್ಲಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಕ್ರಿಮಿನಾಶಕ, ಪೀಡನಾಶಕ, ಜೀವನಾಶಕ ಇವೇನು ಔಷಧಿಗಳಿದೆಯಲ್ಲ, ಇದು ಪರ್ಯಾಯ ಔಷಧಿಗಳು ಭಾಳಷ್ಟು ಇದ್ರೆ ಗೊತ್ತೇ ಇಲ್ಲ. ಜೈವಿಕ ಔಷಧಿಗಳಂದ್ರೇನು, ಅದು ಹೆಂಗೆ ಬಳಕೆ ಮಾಡ್ಕೋಬೇಕು, ನಾವು ಹೆಂಗೆ ತಯಾರು ಮಾಡ್ಕೋಬೇಕು, ಇದಕ್ಕೆ ಹೆಚ್ಚಿನ ಮಾಹಿತಿ ತಮ್ಮ ಇಲಾಖೆಯವರು ತರಬೇತಿ ಮುಖಾಂತರ, ಪ್ರಾತ್ಯಕ್ಷಿತೆ ಮುಖಾಂತರ ಕೊಟ್ಟಾಗ ಮಾತ್ರ ಸಾಧ್ಯ. ಈಗೇನು ಹೇಳಿದ್ರಿ ನೀವು, ಆಗ್ತಕ್ಕಂಥ ಪೀಡನಾಶಕ, ಕ್ರಿಮಿನಾಶಕಗಳಿಂದ ಆಗ್ತಕ್ಕಂಥ ದುಷ್ಪರಿಣಾಮ ಸಹಜ. ಯಾರಿಗೆ ಅರ್ಥವಾಗಿದೆ? ಔಷಧಿ ಹೊಡೆಯೋರಿಗೆ ಯಾರಿಗೂ ಅರ್ಥ ಆಗಿಲ್ಲ. ನನ್ನ ಮಗ ಹೇಳ್ತಾನೆ, ಅಪ್ಪ ದಾಳಿಂಬರಿಗೆ ಔಷಧಿ ಹೊಡೆದು ಮುಂದೆ ನನಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾನೆ. ನನ್ನ ಮಗ ನನ್ನ ಮಾತನ್ನು ಪಾಲನೆ ಮಾಡೋಕೆ ಆಗ್ತಾ ಇಲ್ಲ. ಯಾಕೆ? ಜಲ್ದಿ ಬೆಳಿಬೇಕು, ಜಲ್ದಿ ಇಳುವರಿ ಪಡಿಬೇಕು. ಇದು ನೀವು ಹೇಳಿದ್ರಿ, ಮಗನೇ ಮಾತು ಕೇಳೋದಿಲ್ಲ. ಇನ್ನು ಉಳಿದಂಥವ್ರು ನಾವು ಮನ ಪರಿವರ್ತನೆ ಮಾಡಬೇಕಾಗಿದೆ. ಆ ಮನ ಪರಿವರ್ತನೆ ಮಾಡೋದಕ್ಕಾಗಿ ಈ ರೀತಿ ಮಾಧ್ಯಮಗಳ ಮೂಲಕ ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕಾಗುತ್ತೆ. ಆಗ ಲಕ್ಷಾಂತರ ಜನಕ್ಕೆ ಇದು ಮುಟ್ಟುತ್ತೆ. ಅದರಿಂದ ಇದನ್ನು ಏನು ವ್ಯಾಪಕವಾಗಿ ಬದಲಾವಣೆಗಳನ್ನು ತರಬೇಕಾಗಿದೆ ಅನ್ನುವ ಒಂದು ಉದ್ದೇಶದಿಂದ ತಾವು ಹೇಳಿದರೆ ಇದು ತರಬೇತಿ ಕೊಡಬೇಕು ವಿಜ್ಞಾನಿಗಳು. ಅದಕ್ಕಾಗಿ ನಮ್ಮಲ್ಲಿ ಪ್ರತಿ ಜಿಲ್ಲಾದಲ್ಲೂ ಸಹ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳು ಅಂತೇಳಿ ಇದೆ. ಅಲ್ಲಿ 1 ದಿನದ ತರಬೇತಿಯನ್ನಾಗಲಿ ಅಥವಾ 3 ದಿನದ ಸಾಂಸ್ಥಿಕ ತರಬೇತಿಗಳು, ಆನಂತರ ಆನ್ಲೈನ್ ತರಬೇತಿಗಳು ಇವನ್ನೂ ಸಹ ಆಯೋಜನೆ ಮಾಡ್ತಾ ಇರ್ತಕ್ಕಂಥದ್ದು ಸಹ ಇದೆ. ನಮ್ಮ ಉದ್ದೇಶ ಏನು ಅಂತಂದರೆ, ನಾವು ಎಲ್ಲಿ ಕೃಷಿಯಲ್ಲಿ ಎಡುತ್ತಾ ಇದ್ದೀವಿ, ಆ ಎಡುವಿಕೆಯಿಂದ ಯಾವ ರೀತಿ ಅನಾಹುತಗಳನ್ನು ನಾವು ಒಂದು ಸಮಸ್ಯೆಗಳನ್ನು ಸ್ಥಳೀಯವಾಗಿ ಆಗಲಿ ಪ್ರಾಕೃತಿಕವಾಗಿ ಅಥವಾ ಜಾಗತಿಕ ಮಟ್ಟದಲ್ಲಿ ನಾವು ಏನು ರಫ್ತುಗಳನ್ನು ಕಳಿಸ್ತಾ ಇದ್ದೀವಿ, ಅತಿ ಹೆಚ್ಚಿಗೆ ಬೆಳೆದಿರ್ತಕ್ಕಂಥ ನಮ್ಮ ಕೃಷಿ ಉತ್ಪನ್ನಗಳನ್ನು ಹೊರಗಡೆ ರಫ್ತು ಮಾಡಿದಾಗ ಅವು ತಿರಸ್ಕರಿಸ್ಕೊಂಡು ಮತ್ತೆ ವಾಪಸ್ ನಮ್ಮ ದೇಶಕ್ಕೇ ಬರ್ತಕ್ಕಂಥವು ಸಹ ಇರುತ್ತೆ. ಇವುಗಳನ್ನು ನಾವು ಹೇಗೆ ಪರಿಣಾಮಕಾರಿಯಾಗಿ ಯಶಸ್ವಿಯಾಗಿ ನಿಭಾಯಿಸಬೇಕು ಅಂತಕ್ಕಂಥದ್ದು ಹಿನ್ನೆಲೆ ಇಟ್ಕೊಂಡು ನಮ್ಮ ದೂರದರ್ಶನದಿಂದ ಈ ರೀತಿ ಸರಣಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇರ್ತಾರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕಾದಲ್ಲಿ ಪಡ್ಕೊಳ್ಳಿ. ನಾವು ಔಷಧಿ ಮತ್ತು ಗೊಬ್ಬರಗಳನ್ನು ನಾವು ಮಿತವಾಗಿ ಬಳಕೆ ಮಾಡಿಕೊಂಡು ಸಾವಯವ ಗೊಬ್ಬರಗಳು ಬಳಕೆ ಮಾಡಿ, ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡಿ, ಜೀವಾಮೃತಗಳನ್ನು ಬಳಕೆ ಮಾಡಿ ಭೂಮಿನಲ್ಲಿ ನಿರೋಧಕ ಶಕ್ತಿಯನ್ನು ನಮ್ಮ ಬೆಳೆಗಳಲ್ಲಿ ನಿರೋಧಕ ಶಕ್ತಿಗಳನ್ನು ಹೆಚ್ಚು ಮಾಡಿಕೊಂಡಾಗ ರೋಗ ಬಾಧೆ ಕಡಿಮೆ ಆಗುತ್ತೆ ಅಂತ ನನ್ನ ಅನುಭವ. ಜೈವಿಕ ನಾಶಕಗಳ ಬಗ್ಗೆ ನಮಗೆ ಗಮನವನ್ನು ಕೊಟ್ಟು ರೈತರು ಬಳಕೆ ಮಾಡಿದರೆ ತುಂಬ ಅನುಕೂಲ ಆಗ್ತದೆ ಸರ್. ನಾವು ಗೊಬ್ಬರ ಮಾರಾಟ ಮಾಡಲಿಕ್ಕೆ ವ್ಯಾಪಾರಸ್ಥರಷ್ಟೇ, ಅವ್ರಿಗಷ್ಟೇ ಅನುಮತಿ ಇರೋ ಅಂಥದ್ದು, ಅವ್ರಿಗಷ್ಟೇ ಸಬ್ಸಿಡಿ ಸಿಗುತ್ತೆ. ನಾವು ದುಡ್ಡು ಕೊಟ್ಟು ಕೊಂಡ್ಕೊಂಬೋದು ಅಂತ ಅಷ್ಟೇ ನಮ್ಮ ರೈತರ ತಲೆಗೈತೆ. ನಾವು ನಮ್ಮ ಗ್ರಾಮಗಳಲ್ಲಿ, ನಮ್ಮ ಬೀದಿಗಳಲ್ಲಿ ಅಥವಾ ನಮ್ಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ನಾವೇ ಮಾಡ್ಕೊಳ್ಳೋ ಅಂಥದಕ್ಕೆ ಒಂದು ಸಹಕಾರ ಸಂಘ ಅನ್ನುವಂಥದ್ದನ್ನು ನೀವು ನೋಂದಣಿ ಮಾಡ್ಕೊಂಡ್ರೆ ಸಾಕು. ಅವರೇನು ಇಂಥ ಜಾತ್ರೆ ಆಗಬೇಕು ಅಂತ ಇಲ್ಲ, ಇಂಥ ಓದಿರಬೇಕು ಅಂತ ಏನಿಲ್ಲ. ನಿಮ್ಮಲ್ಲೇ ಇರ್ತಕ್ಕಂಥ ಜನರು ನೀವೇ ಕಲಿತು, ಈಗೇನು ಮಹಿಳಾ ಸಂಘಗಳನ್ನು ನೀವು ಮಾಡ್ತೀರಲ್ವಾ, ಆ ರೀತಿ ಒಂದು ಸಹಕಾರ ಸಂಘ ಮಾಡ್ಕೊಳ್ತಕ್ಕಂಥದ್ದು. ನಮ್ಮ AD ಅವರು ಅಂದರೆ ಅಗ್ರಿಕಲ್ಚರ್ ಆಫೀಸ್ಗೆ ನೀವೊಂದು ಸಹಕಾರ ಸಂಘ ಅನ್ನುವಂಥದ್ದನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಅವ್ರಿಗೊಂದು ಅರ್ಜಿ ಸಲ್ಲಿಸಿದರೆ ನಿಮ್ಮಲ್ಲಿ ಅದಕ್ಕೆ ಮಾರಾಟ ಮಾಡೋ ಅಂಥದಕ್ಕೆ ಅನುಮತಿ ಸಿಗುತ್ತೆ. ನಾವೇನು ತಾಲೂಕು ಕೇಂದ್ರಗಳಿಗೆ, ಹೋಬಳಿ ಕೇಂದ್ರಗಳಿಗೆ ಹೋಗೋ ಅಂಥ ಅವಶ್ಯಕತೆ ಇಲ್ಲ. ಅದರಲ್ಲಿ ಏನು ನೀವು ರೈತರ ಬೆಳೆ ಬೆಳೀತಕ್ಕಂಥ ಇದಕ್ಕೆ ಅನುಕೂಲ ಆಗೋ ಅಂಥ ಬೆಳೆಗಳಿಗೆ ಬೇಕು ಅನ್ನೋ ಅಂಥ ಏನು ನೀವು ಕೇಳಿದ್ರಲ್ವ, ಆ ಎಲ್ಲ ಥರದ ಮಾರಾಟ ಮಾಡೋದ್ರ ಜೊತೆಗೆ ಸರ್ಕಾರದ ಸಬ್ಸಿಡಿನೂ ನಿಮಗೆ ಕ್ಲೈಮ್ ಮಾಡ್ಕೋಬೋದು. ಕಡಿಮೆ ಬಡ್ಡಿ ದರದಲ್ಲಿ, ಅತ್ಯಂತ ಕಡಿಮೆ ಬಡ್ಡಿ 4% ಬಡ್ಡಿ ದರದಲ್ಲೂ ಕೂಡ ಆ ರೈತನಿಗೆ ಏನು ಸಾಲ ಅಂಗಡಿನಲ್ಲಿ ನೀವು ದುಪ್ಪಟ್ಟು ಕೊಟ್ಟು ಬಡ್ಡಿ ದರದಾಗ ತರೋ ಬದಲು ನೀವು ಕಡಿಮೆ ಬಡ್ಡಿ ದರಕ್ಕೆ ಆ ಸಹಕಾರ ಸಂಘಕ್ಕೆ ಮುಂಜೂರಾತಿ ಮಾಡ್ತಕ್ಕಂಥದ್ದು. ಆ ಮಣ್ಣಿನಲ್ಲಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡೋದಕ್ಕೆ ಜೈವಿಕ ಗೊಬ್ಬರಗಳ ಬಳಕೆ ಹೌದು ಇಲಾಖೆಯಿಂದ ಕೊಡ್ತಾ ಇದೆ. ಜೈವಿಕ ಗೊಬ್ಬರಗಳ ಅಂದರೆ ರೈಸೋಬಿಯಮ್ ಆಗಲಿ, ಫಾಸ್ಫರಸ್ ಆಗಲಿ, ಅಸ್ಟೋಬ್ಯಾಕ್ಟರಲ್ ಆಗಲಿ, ಅಜೋಸ್ಪೈರಲಮ್ಮು, ಹಾಗೆ ರೋಗಕಾರಕ ಏನು ಇದಿರುತ್ತೆ ಶಿಲೀಂಧ್ರಗಳನ್ನು ನಾಶ ಮಾಡೋದಕ್ಕೆ ಶಿಲೀಂಧ್ರ ನಾಶಕ ಆಗಿರ್ತಕ್ಕಂಥ ಟ್ರೈಕೋಡರ್ಮಾ ಇದೆ, ಬ್ಯಾಕ್ಟೀರಿಯಾ ನಾಶಕ ಸೂಡೋಮೋನಸ್ ಇದೆ, ಅವುಗಳನ್ನು ಸಹ ನಾವು ಕೊಡ್ತೇವೆ. ಅವನ್ನ ಹೇಗೆ ಬಳಕೆ ಮಾಡಬೇಕು, ನೀವು ನಿಮ್ಮ ತಿಪ್ಪೆಗಳಿರ್ತವೆ, ಆ ತಿಪ್ಪೆಗಳಲ್ಲಿ ಇವನ್ನ ಹಾಕಿ ಅಟ್ಲೀಸ್ಟ್ ನಮಗೇನು ಹೊಲಕ್ಕೆ ಹಾಕೋಕ್ಕಾಗಿಲ್ಲ ಅಂದರೂ ತಿಪ್ಪೆಗಳಲ್ಲಿ ಹಾಕಿದರೆ ಆ ತಿಪ್ಪೆ ಏನು ನಮ್ಮಲ್ಲಿ ಗೊಬ್ಬರ ಇರುತ್ತೆ, ಆ ಗೊಬ್ಬರ ಪೂರನೂ ಸಹ ಈ ಶಿಲೀಂಧ್ರನಾಶಕಗಳು ಮತ್ತು ಜೈವಿಕ ಗೊಬ್ಬರಗಳು ಅದರದ್ದು ವ್ಯಾಪಕವಾಗಿ ಅದರ ಬೆಳವಣಿಗೆ ಆಗುತ್ತೆ. ಅವಾಗ ಮಣ್ಣಿನ ಫಲವತ್ತತೆ ಸುಧಾರಣೆ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ನಾವು ದಾಳಿಂಬೆ ಬೆಳೀತಾ ಇದ್ದೀವಿ, ಸತತ 7 ವರ್ಷದಿಂದ ಬೆಳೀತಾ ಇದ್ದೀನಿ. 1,000 ಗಿಡದಲ್ಲಿ ಹೈಯೆಸ್ಟ್ ಕ್ರಾಪಲ್ಲಿ ಬೆಳೆದಿರೋದು 50 ಲಕ್ಷ ರೂಪಾಯಿ ಒಂದೇ ಒಂದು ಸಿಂಗಲ್ ಇದರಲ್ಲಿ ನಾನು ಬೆಳೆದಿದ್ದೀನಿ. ಸೊ ಹಂಗಾಗಿನ
ಸೊ ಅದು 100% ಇವತ್ತು ನನ್ನ ಜೊತೆಗೆ ತೋಟ ನಾಟಿ ಮಾಡಿರೋರು 7 ವರ್ಷದಿಂದ ಯಾರ್ದು ತೋಟ ಇಲ್ಲ. ಇವತ್ತು ನಾನು ಬೆಳೀತಾ ಇದ್ದೇನೆ. ಈಗಲೂ ಪ್ರೆಸೆಂಟ್ ಮಾರ್ಕೆಟ್ ಇವು ಬಂದಿದೆ, ನಾಳೆ ಇಲ್ಲ ಅಥವಾ ನಾಡಿದ್ದು ವ್ಯಾಪಾರಗಳು. ಇವತ್ತು ಹತ್ತತ್ರ 40ರಿಂದ 50 ಲಕ್ಷ ಒಂದೇ 1000 ಗಿಡದಲ್ಲಿ ಆಗ್ತಾ ಇದೆ. ಅಂದರೆ ಅದಕ್ಕೆ ಕಾರಣ ಓಂಕಾರಪ್ಪ ಸರ್ ಹೇಳ್ದಂಗೆ ನೀವೆಲ್ಲರೂ ಇವತ್ತಿನ ಕಾರ್ಯಕ್ರಮ ಉದ್ದೇಶ ಪರವಾಗಿ ಅದಕ್ಕೆ ಸೂಕ್ಷ್ಮ ಜೀವಿಗಳ ಬಳಕೆನೆ ಪ್ರತಿ ಸಲ ನಾನು 100% ಟ್ರೈಕೋಡರ್ಮ್ ಆಗಲಿ, ಜೀವಾಣು ಆಗಲಿ, ಫಾಸ್ಫರಸ್ಸು, PSP, KMB, 100% ಅಜಿಸ್ಪಿರ್ಲಮ್, ಅಜಿಟೋಬ್ಯಾಕ್ಟರು ಪ್ರತಿ ಸಲ ನಾನು ಬಳಸ್ತಾ ಇದ್ದೀನಿ. ಬಟ್ ನನ್ನ ಕನ್ಸಲ್ಟೆಂಟ್ ಇರತಕ್ಕಂಥವ್ರು ಯಾರಿಗೆ ಹೇಳಿದ್ರು ಬಟ್ ಅದು ಸಿಗ್ತಾ ಇಲ್ಲ. ನಮಗೆ ಈ ಟೈಮಿಲ್ಲಿ ಬೇಕು ಅಂದರೆ ಇವತ್ತು ಆಲ್ಮೋಸ್ಟ್ ಎಲ್ಲ ರೈತರು ಜೀವಾಣುಗಳನ್ನು ಬಳಸ್ಲಿಕ್ಕೆ ನಾವೆಲ್ಲರೂ ಆಸಕ್ತಿ ಇದ್ವಿ. ಬಟ್ ನಾವು ಹೋಗೋಂಥ ಅಲ್ಲಿ ಕೇಳೋಂಥ ಸಮಯದಲ್ಲಿ ಇರಲ್ಲ. ಬಟ್ ಅವ್ರು ಯಾವಾಗಲೂ ಕೊಡ್ತಾರೆ. ಈಗ ನಿಮ್ಮ ಒಬ್ಳಿಗೆ ಖಾಲಿ ಆಗಿದೆ ಬಂದಿಲ್ಲ ಅಂತ ಹೇಳ್ತಾರೆ, ಮತ್ತು ಬೇರೆ ಡಿಪಾರ್ಟ್ಮೆಂಟಲ್ಲಿ ಬೇರೆ ಒಬ್ಳಿಗೆ ಅವೈಲಬಲ್ ಇದೆ ಅಂತಾರೆ. ಈಗ ನಮ್ಮ ರೈತ ನಾವು ಬೇಕಾದಾಗ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿನದಾಗಿ ನಿಮ್ಮ ಕಡೆಯಿಂದ ಒದಗಿಸ್ಕೊಟ್ರೆ ಥ್ಯಾಂಕ್ ಯು ಸರ್. ಅದು ಲಕ್ಷ್ಮೀಶ್ ಗೌಡ್ರೆ, ನಿಮಗೆ ಪ್ರಥಮವಾಗಿ ನಾನು ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆ ಅಂತಂದರೆ ಯುವ ಸಮುದಾಯಕ್ಕೆ ಸ್ವಾವಲಂಬನೆ, ಸ್ವಾಭಿಮಾನ ಅಂತಂದ್ರೆ ಏನು, ಹಾಗೂ ಜ್ಞಾನ ಆಧಾರಿತ ವೃತ್ತಿ ಅಂತಂದ್ರೆ ಏನು. ನೀವು ಕೃಷಿಯನ್ನು ವೃತ್ತಿಯಾಗಿ ಸ್ವೀಕಾರ ಮಾಡಿದಿರ, ನಿಮ್ಮ ವೃತ್ತಿಯಲ್ಲಿ ಜ್ಞಾನವನ್ನು ಅಳವಡಿಸ್ಕೊಂಡು ಅದನ್ನು ಮಾಡ್ತಾ ಇದ್ದೀರಿ. ಹಾಗಾಗಿ ನೀವೊಬ್ಬರು ಯಶಸ್ವಿ ಕೃಷಿಕರಾಗಿ ಹೊರಹೊಮ್ಮೋದಕ್ಕೆ ಸಾಧ್ಯ ಆಗಿದೆ. ತನ್ಮೂಲಕ ಸಾಧನೆಯನ್ನು ಮಾಡಿ ಇತರರಿಗೆ ಪ್ರೇರಣೆನೂ ಆಗ್ತಾ ಇದ್ದೀರಾ. ಸೊ ಈ ನಿಟ್ಟಿನಲ್ಲಿ ನಮ್ಮ ಜಗದೀಶ್ ಕಂದೀಕೆರೆ ಅವರು ಹೇಳಿದಾಗೆ ನೀವು ಒಂದು ಒಕ್ಕೂಟ ಮಾಡ್ಕೊಳ್ಳಿ. ನೀವು ಏನು ಸಮಾನ ಆಸಕ್ತರ ಗುಂಪನ್ನು ಮಾಡ್ಕೊಳ್ಳಿ. ಯಾಕೆ ಎಲ್ಲದಕ್ಕೂ ಸರ್ಕಾರನಾಗಲಿ ಇನ್ನೊಂದು ನೀವು ಜ್ಞಾನ ನಿಮ್ಮಲ್ಲಿ ಬಂದಿದೆ, ಆ ಜ್ಞಾನ ಫಲ ಕೊಡುತ್ತೆ ಅಂತೇಳಿ ನಿಮಗೆ ಗೊತ್ತಾದಾಗ ಮತ್ತೆ ಪರಾವಲಂಬಿತನ ಯಾಕೆ? ರೈತ ಬಾಂಧವರೇ, ಈ ಒಂದು ನೇಗಿಲ ಯೋಗಿಯ ಒಂದು ಸರಣಿ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಕಾರ್ಯಕ್ರಮದ ಅಂತ್ಯದಲ್ಲಿ ನಾವು ಒಂದು ಪ್ರಶ್ನೆ ಕೇಳ್ತೀವಿ. ಆ ಪ್ರಶ್ನೆಗೆ 2 ಉತ್ತರಗಳಿರ್ತವೆ. ಸರಿಯಾದ ಉತ್ತರ ನೀಡಿದವರಿಗೆ ಬಹುಮಾನವನ್ನು ನಾವು ನೀಡಲಾಗ್ತಾ ಇದೆ. ಈಗ ಕಳೆದ ಸಂಚಿಕೆಯಲ್ಲಿ ಅಂದರೆ ನೇಗಿಲ ಯೋಗಿಯ 5ನೇ ಒಂದು ಸಂಚಿಕೆಯಲ್ಲಿ ಒಂದು ಪ್ರಶ್ನೆ ಕೇಳಲಾಗಿತ್ತು. ಅದಕ್ಕೆ ಹಲವಾರು ರೈತರು ರಾಜ್ಯಾದ್ಯಂತ ಉತ್ತರ ನೀಡಿದ್ದಾರೆ. ಆ ಒಂದು ಸರಿಯಾದ ಉತ್ತರ ನೀಡಿದ ಅದೃಷ್ಟವಂತ ರೈತರನ್ನ ಈಗ ಆಯ್ಕೆ ಮಾಡುವ ಸಂದರ್ಭ. ನಮ್ಮ ಚಿತ್ರದುರ್ಗ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಬಿ ಮಂಜುನಾಥ್ ಸಾಹೇಬರಿಗೆ, ಸರ್ ಇದರಲ್ಲಿ ಸರಿಯಾದ ಉತ್ತರ ನೀಡಿದ ರೈತರ ಹೆಸರುಗಳಿದೆ. ಆ ಚೀಟಿಗಳನ್ನು ಈ ಒಂದು ಗಾಜಿನ ಕುಂಡದಲ್ಲಿ ಹಾಕಿ AB ಓಬಯ್ಯ, ನಾಯಕನಹಟ್ಟಿ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ದಯಮಾಡಿ ಕಂದಿಕೆರೆ ಜಗದೀಶ್ ಅವರು 2ನೆಯ ಒಬ್ಬ ಅದೃಷ್ಟವಂತ ರೈತರಿಗೆ ಆಯ್ಕೆ ಮಾಡಬೇಕು. ನಿಂಗರಾಜು CS, ತಿಪಟೂರು ತಾಲೂಕು, ಚೌಡಲಿಹಳ್ಳಿ, ತುಮಕೂರು. 3ನೇ ಅದೃಷ್ಟವಂತ ರೈತರು ಯಾರು ನೋಡೋಣ ಈಗ. ನಿಖಿಲ್ KR, ನಿಖಿಲ್ KR, ಶ್ರವಣ ಬೆಳಗೊಳದಿಂದ. ಇವರಿಗೆ ಸೂಕ್ತ ಸಮಯದಲ್ಲಿ ಬಹುಮಾನವನ್ನು ನೀಡಲಾಗುತ್ತೆ. ಇಲ್ಲಿಗೆ ಈ ಕಾರ್ಯಕ್ರಮವನ್ನು ನಾವು ಮುಗಿಸೋಣ. ಈ ಒಂದು ನೇಗಿಲ ಕಾರ್ಯಕ್ರಮ ಪ್ರತಿ 2ನೇ ಶುಕ್ರವಾರ ಹಾಗೂ 4ನೇ ಶುಕ್ರವಾರ ಸಂಜೆ 6 ಗಂಟೆಯಿಂದ ಪ್ರಾರಂಭವಾಗುತ್ತೆ. ಅದೇ ರೀತಿ ಕೃಷಿ ದರ್ಶನದ ನೇರ ಫೋನಿನ ಕಾರ್ಯಕ್ರಮದಲ್ಲೂ ಸಹ ತಾವು ಭಾಗಿಯಾಗಿ ಅಲ್ಲೂ ಸಹ ಪ್ರಶ್ನೆ ಕೇಳ್ಬೋದು. ತಮ್ಮೆಲ್ಲರಿಗೂ ಕೃಷಿ ಇಲಾಖೆಯ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ನಾವು ಸಂಪನ್ನಗೊಳಿಸುತ್ತೇವೆ. ಧನ್ಯವಾದಗಳು. ರೈತ ಬಾಂಧವರೇ ನಮಸ್ಕಾರ. ನೇಗಿಲ ಯೋಗಿ ಪ್ರಾಯೋಜಿತ ಕಾರ್ಯಕ್ರಮದ 6ನೇ ಸಂಚಿಕೆಯ ಪ್ರಶ್ನೆ ಕೇಳುವ ಸಮಯ ಈಗ ನಿಮ್ಮ ಮುಂದೆ. ಪ್ರಶ್ನೆ: ಪೀಡನಾಶಕಗಳನ್ನು ಯಾವ ಸಮಯದಲ್ಲಿ ಬಳಸಬೇಕು? ಉತ್ತರ 1 ಮುಂಜಾನೆ ತಂಪಿನ ಸಮಯದಲ್ಲಿ, ಉತ್ತರ 2 ಮಧ್ಯಾಹ್ನ ಬಿಸಿಲಿನ ಸಮಯದಲ್ಲಿ. ಪ್ರಶ್ನೆ ಮತ್ತೊಮ್ಮೆ: ಪೀಡನಾಶಕಗಳನ್ನು ಯಾವ ಸಮಯದಲ್ಲಿ ಸಿಂಪಡಿಸಬೇಕು? ಉತ್ತರ 1 ಮುಂಜಾನೆ ತಂಪಿನ ಸಮಯ, ಉತ್ತರ 2 ಮಧ್ಯಾಹ್ನ ಬಿಸಿಲಿನ ಸಮಯ. ಉತ್ತರ ಕಳುಹಿಸಲು ವಾಟ್ಸಪ್ ಸಂಖ್ಯೆ 9480118811. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 9480118811. ಉತ್ತರಗಳನ್ನು ಇಂದು ರಾತ್ರಿ 8 ಗಂಟೆ ಒಳಗೆ ಕಳಿಸಬೇಕು. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಹೊಲವನುಳುವ ಯೋಗಿ ನೀನು
ನಾಡಿಗೆ ಜೀವ ತುಂಬೋ ಕಾಮಧೇನು ಹೊಲವನ್ನುಳುವ ಯೋಗಿ ನೀನು ನಾಡಿಗೆ ಜೀವ ತುಂಬೋ ಕಾಮಧೇನು ಬಾರಿಸು ಕನ್ನಡ ಡಿಂಡಿಮವ ದೂರದರ್ಶನ ಚಂದನ